ಹಾಯ್, ಟೀಚ್ ಆರ್ ಕೆ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಮುಖ್ಯವಾಗಿ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಜಯ ಜಯ ಭಾರತ ಮಾತಾ. ಇಲ್ಲಿ 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತಹ ಹಿಂದಿ ವಿಷಯದಲ್ಲಿ ಬರುವಂತಹ ಎಲ್ಲ ಪಾಠಗಳ ಒಂದು ಸಂಪೂರ್ಣವಾದಂತಹ ಮೋಸ್ಟ್ ಇಂಪಾರ್ಟೆಂಟ್ ನೋಟ್ಸನ್ನು, ಕಿರು ನೋಟ್ಸನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ಫ್ರೆಂಡ್ಸ್. ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್, ಯಾವ್ಯಾವ ಕ್ವಶನ್ಸ್ಗಳು ಇಂಪಾರ್ಟೆಂಟು ಅನ್ನೋದನ್ನು ನಾನು ಇಲ್ಲಿ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸ್ಕ್ರಿಪ್ಟ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಶುರು ಮಾಡೋಣ ಬನ್ನಿ. ಇಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಇಲ್ಲಿ ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ ಅಂತ ಇಲ್ಲಿ ಈ ಒಂದು ಜಯ ಜಯ ಭಾರತ ಮಾತಾ ಎಂಬ ಪಾಠದಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳನ್ನು ನಾನು ಇಲ್ಲಿ ಪಟ್ಟಿ ಮಾಡಿದ್ದೇನೆ ನೋಡಿ. ಇದು ಕಿರು ನೋಟ್ಸು. ಓಕೆ, ಇಷ್ಟು ಪ್ರಶ್ನೆಗಳು ಈ ಪಾಠದಲ್ಲಿ ಇಂಪಾರ್ಟೆಂಟ್. ಇದು ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ, ಒಂದೇ ಒಂದು ವಾಕ್ಯದಲ್ಲಿ ಉತ್ತರ ಬರುವಂಥದ್ದು. ದೋ ತೀನ್ ವಾಕ್ಯ ಮೇ ಉತ್ತರ ಲಿಖಿಯೇ, ಇಲ್ಲಿ 2-3 ವಾಕ್ಯಗಳಲ್ಲಿ ಬರುವಂತಹ ಒಂದು ಪ್ರಶ್ನೆಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ ಫ್ರೆಂಡ್ಸ್. ಓಕೆ, ಈ ಪ್ರಶ್ನೆಗಳು ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳು ಇದರಲ್ಲಿ. ಓಕೆ, ಖಾಲಿಸ್ತಾನ್, ಇಲ್ಲಿ ಖಾಲಿಸ್ತಾನ್ ಬರಿ, ಅಲ್ಲಿ ಭಾರತ ಕಾ ಹಿಯಾ ಡ್ಯಾಶ್ ಹಿಮಾಲಯ ಹೈ. ಓಕೆ, ಇದು ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ಸ್ಗಳಿವು. ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಇಲ್ಲಿ ನಮೂನೆಗೆ ಅನುಸಾರ ಕೊಂದ್ ಶಬ್ದ ಲಿಖಿಯೇ ಅಂತ ಕೊಟ್ಟಿದ್ದಾರೆ. ಆತ ಮಾತಾ, ಫಲೆ ಫಲೆ, ನಾತ ಮಾತಾ. ಓಕೆ, ಈ ರೀತಿಯಲ್ಲಿ ನಿಮಗೆ ಆನ್ಸರ್ಸ್ಗಳು ಬರ್ತವೆ. ಓಕೆ, ಇದು ನೆಕ್ಸ್ಟು ಮುಖ್ಯವಾಗಿ ಇಲ್ಲಿ ಇವು ಕೂಡ ಇದರಲ್ಲಿ ಬರುವಂತಹ ಮುಖ್ಯವಾದಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಹಾಗೆ ನೆಕ್ಸ್ಟ್ ಇಲ್ಲಿ 4 ನೋಡಿ, ಸಾಗರ್, ವಿಶಾಲ, ಹಿಮಾಲಯ, ಉಚ್ಚ, ಈ ರೀತಿಯಲ್ಲಿ ನಿಮಗೆ ಬರ್ತದೆ. ಓಕೆ, ನೆಕ್ಸ್ಟ್ ಗುಲಾಬ್ ಸಿಂಹ. ಗುಲಾಬ್ ಸಿಂಹದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದಪ್ಪ ಅಂದರೆ, ಇಲ್ಲಿ ಬಿಮಾರ್ ಕೆ ಕಾರಣ, ಇಲ್ಲಿ ಒಟ್ಟು ಟೋಟಲ್ 6 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ. ಓಕೆ, ಗುಲಾಬ್ ಸಿಂಹ ಈ ಒಂದು ಪಾಠದಿಂದ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿವು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಷ್ಟಿದ್ದಾವೆ. ಓಕೆ, ನೆಕ್ಸ್ಟು ದೋ ತೀನ್ ವಾಕ್ಯ ಮೇ ಉತ್ತರ ಲಿಖಿಯೇ, ಇಲ್ಲಿ 2 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ, ನೆಕ್ಸ್ಟ್ ಹಾಗೆ ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ 3 ಜೋಡ್ ಕರ್ ಲಿಖಿ ಇದೆ ಅಲ್ವಾ, ಜೋಡ್ ಕರ್ ಲಿಖಿ ಇದು ಮೇನ್ ಇಂಪಾರ್ಟೆಂಟ್. ಈ ಜೋಡ್ ಕರ್ ಲಿಖಿ ಈ 3 ಒಂದು ಪ್ರಶ್ನೆಗಳು ಈ ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ. ಓಕೆ, ವಾಕ್ಯ ಮೇ ಪ್ರಯೋಗ ಕೀಜಿಯೇ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ. ಇಲ್ಲಿ ಆನ್ಸರ್ ಕೂಡ ಕೊಟ್ಟಿದ್ದೇನೆ ನೋಡಿ, ಇದು ಪ್ರಶ್ನೆಗಳು. ಓಕೆ, ನೆಕ್ಸ್ಟು ಇಲ್ಲಿ ನಿಮಗೆ ಸಂಜ್ಞಾ ಮತ್ತು ಸರ್ವನಾಮ ಅಂತ ಇಲ್ಲಿ ಕೊಟ್ಟಿದ್ದೇನೆ. ಓಕೆ, ಒಂದು ಕಾಲಮ್ ರೀತಿಯಲ್ಲಿ ಇವು ತುಂಬ ಇಂಪಾರ್ಟೆಂಟ್ ಇದೆ ಈ ಪಾಠದಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ವಿಶೇಷಣ ಶಬ್ದ ಜೋಡ್ಕರ್ ಅಲಗ್ ಲಿಖಿ ಅಂತ ಇಲ್ಲಿ ನಾವು ಕೊಡಬೇಕಾಗತ್ತೆ. ಇವು ಕೂಡ ತುಂಬ ಇಂಪಾರ್ಟೆನ್ಸ್ ಇರುವಂತಹ ಒಂದು ಪ್ರಶ್ನೆಗಳು. ಓಕೆ, ಅನುರೂಪತಾ ಅಂತ ಇಲ್ಲಿ ಕೂಡ ನಾವು ಕೊಡ್ತೇವೆ. ಓಕೆ, ಅನ್ಯಲಿಂಗ ಶಬ್ದ ಲಿಖಿಯೇ. ಓಕೆ, ಅನ್ಯಲಿಂಗ ಶಬ್ದ ಲಿಖಿಯೇ, ಇವು ಕೂಡ ತುಂಬ ಇಂಪಾರ್ಟೆಂಟ್ ಈ ಪಾಠದಲ್ಲಿ. ಓಕೆ, ನೆಕ್ಸ್ಟು ಸಮಾನಾರ್ಥಕ ಶಬ್ದ ಬನಾಯಿ ಅಂತ ಇಲ್ಲಿ ಕೊಡಲಾಗಿದೆ. ಇವು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ, ಸಮಾನಾರ್ಥಕ ಶಬ್ದ. ಓಕೆ, ನೆಕ್ಸ್ಟು ಉಚಿತ್ ಶಬ್ದ ಸೆ ಖಾಲಿಸ್ತಾನ್ ಭರಿಯೇ. ಓಕೆ, ಇದು ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ಖಾಲಿ ಜಗಹ ಭರಿಯೇ. ಓಕೆ, ಇವು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ, ನೆಕ್ಸ್ಟ್ ನಯ ಶಬ್ದ ಬನಾಕರ್ ಲಿಖಿ ಅಂತ ಈ ಪಾಠದಲ್ಲಿ ಇಷ್ಟು ತುಂಬ ಇಂಪಾರ್ಟೆಂಟ್ಸ್ ಇದ್ದಾವೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪಾಠದ ನೋಡುವ. ಸ್ವಾಮಿ ವಿವೇಕಾನಂದ ಪಾಠದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದಪ್ಪ ಅಂದರೆ, ಟೋಟಲ್ 7 ಕ್ವಶನ್ಸ್ಗಳಿದ್ದಾವೆ. ಓಕೆ, 7 ಕ್ವಶನ್ಸ್ಗಳಿದ್ದಾವೆ. ಓಕೆ, ನೆಕ್ಸ್ಟ್ ಇಷ್ಟು ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿದ್ದಾವೆ.
ಓಕೆ, ಇವು ಮೋಸ್ಟ್ ಇಂಪಾರ್ಟೆಂಟ್. ಈ ಒಂದು ಪಾಠದಲ್ಲಿ ಈ ಕ್ವಶನ್ಸ್ಗಳು ಒಂದು ವಾಕ್ಯದಲ್ಲಿ ಬರ್ತವೆ. ಓಕೆ, ಹಾಗೆ ದೋ ತೀನ್ ವಾಕ್ಯ ಮೇ ಉತ್ತರ ಲಿಖೆ. ಇಲ್ಲಿ ಇಷ್ಟು ಪ್ರಶ್ನೆಗಳು ಇದ್ದಾವಲ್ವ, ಇವು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ದೋ ತೀನ್ 2-3 ವಾಕ್ಯದಲ್ಲಿ ಬರುವಂಥ ಪ್ರಶ್ನೆಗಳು ಈ ಪಾಠದಲ್ಲಿ ಈ ಇಷ್ಟು ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಬರ್ತವೆ. ಓಕೆ, ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ ಫ್ರೆಂಡ್ಸ್. ಪುಸ್ತಕದಲ್ಲಿ ಎಲ್ಲ ನಿಮ್ಮ ಪಠ್ಯಕ್ರಮ ಪಠ್ಯಪುಸ್ತಕದಲ್ಲೇ ಈ ಪ್ರಶ್ನೆಗಳಿಗೆ ಆನ್ಸರ್ಸ್ಗಳು ಇದ್ದಾವೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ನೆಕ್ಸ್ಟು ಅನುಶಾಸನ್ ಹಿ ಶಾಸನ್ ಹೈ. ಓಕೆ, ಈ ಪಾಠದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೂಡ ಇಲ್ಲಿ ಕೊಟ್ಟಿದ್ದೇನೆ, ಹೌದಲ್ವಾ? ಇದು ನೋಡಿ, ಇಷ್ಟು 6 ಕ್ವಶನ್ಸ್ಗಳನ್ನು ಕೊಟ್ಟಿದ್ದೇನೆ. ಇಷ್ಟು ಕ್ವಶನ್ಸ್ಗಳನ್ನು ನೀವು ತಿಳ್ಕೊಂಡ್ರೆ ಸಾಕು. ಮತ್ತು 2-3 ವಾಕ್ಯದಲ್ಲಿ ಇರುವಂತಹ ಕ್ವಶನ್ಸ್ಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ, 2-3 ವಾಕ್ಯದಲ್ಲಿ. ಓಕೆ, ಇಷ್ಟು ಕ್ವಶನ್ಸ್ಗಳು ಬಂದೇ ಬರ್ತವೆ. ಓಕೆ, ಫಿಫ್ತ್, कोई भी गाड़ी. ओके, ಇಲ್ಲಿ ಇದನ್ನು ನೋಡಿ, कोई भी गाड़ी चलाने के लिए अनुमति पत्र सनद की आवश्यकता होती है. इस अनुमति पत्र को लेने का तरीका समझ. ओके, ಇಷ್ಟು ನೋಡಿ, ಇಷ್ಟು ಮೇನ್ ಇಂಪಾರ್ಟೆಂಟ್ ಇದಾವೆ ನಮಗೆ. ಓಕೆ ನೋಡಿ, ಇಲ್ಲಿ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಇರೋದೆ. किन्हीं 5 से नियम को लिखिए जिन्हें आप अपने रूल में ಪಾಲನಾ ಕರ್ತೆ ಹೈ. ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು 5 ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ, ನೆಕ್ಸ್ಟ್ ಮೌನ್ಸಿ ನೋಡಿ, ಮೌನ್ಸಿ. ಓಕೆ, ಮೌನ್ಸಿ 1 2 3. ಓಕೆ, 4 5 6 7 8, ಹೌದಲ್ವಾ? ಇಲ್ಲಿ 8 ಪ್ರಶ್ನೆಗಳು ಈ ಎಂಬ ಒಂದು ಪಾಠದಲ್ಲಿ, ಮೌನ್ಸಿ ಎಂಬ ಪಾಠದಲ್ಲಿ ಈ 8 ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಓಕೆ, ಈ 8 ಪ್ರಶ್ನೆಗಳನ್ನು ನೀವು ಓದ್ಕೊಂಬಿಟ್ರೆ ಆಟೋಮೆಟಿಕಲಿ ನಿಮ್ಮ ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬೋದು. ಓಕೆ, ನೆಕ್ಸ್ಟ್ ಹಾಗೆ ನೀವು ಇಲ್ಲಿ ಒಂದು ವಾಕ್ಯದಲ್ಲಿ, ನೆಕ್ಸ್ಟ್ 2 ವಾಕ್ಯದಲ್ಲಿ ಕೂಡ ಇಲ್ಲಿ 4 ಪ್ರಶ್ನೆಗಳನ್ನು ನೀಡಿದೆ ನಾನು, ಹೌದಾ? ಈ 4 ಪ್ರಶ್ನೆಗಳು ಅದು ತುಂಬ ಇಂಪಾರ್ಟೆಂಟ್. 4 ಪ್ರಶ್ನೆಗಳನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ. ಓಕೆ, ನೆಕ್ಸ್ಟು ಈ 3-4 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇಲ್ಲಿ 3 ಪ್ರಶ್ನೆಗಳನ್ನು ನೀಡಿದ್ದೇನೆ. ವಿತ್ ಆನ್ಸರ್ ಕೂಡ ಇದ್ದಾವೆ, ಇಲ್ಲಿ ಕೂಡ ಆನ್ಸರ್ ಎಲ್ಲ ಕೂಡ. ಓಕೆ, ಇವುಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಇದು ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪಾಠಶಾಲಾ ಮೇ ಔರ್ ಘರ್ ಮೇ ಆಪ್ಕೋ ಕ್ಯಾ ಕರ್ನೆ ಕೆ ಲಿಯೆ ಕಹಾ ಜಾತಾ ಹೈ ಔರ್ ಕ್ಯಾ ಕರ್ನೆ ಕೆ ಲಿಯೆ ಮನಾ ಕಿಯಾ ಜಾತಾ ಹೈ. ಓಕೆ, ತಾಲಿಕಾ ಮೇ ಲಿಖಿ. ಓಕೆ, ಈ ರೀತಿಯಲ್ಲಿ ನಾವು ನೋಡ್ಬೋದು. 1 2 3 4 5 6 7, ಹೌದಾ? ಇಷ್ಟು ನಮಗೆ ಇಂಪಾರ್ಟೆಂಟ್ ಆಗಿರ್ತವೆ. ನೆಕ್ಸ್ಟ್ ಪಾಠ 6 ನೋಡಿ, ಚೆರಾಪುಂಜಿ ಸೆ ಆಯಾ ಹೂಂ. ಓಕೆ, ಇದು ಈ ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್. 6 ಪ್ರಶ್ನೆಗಳು, ಒಂದು ವಾಕ್ಯದಲ್ಲಿ 6 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ, ಹೌದಲ್ವಾ? ಈ 6 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು 2-3 ವಾಕ್ಯದಲ್ಲಿ ಕೂಡ 4 ಪ್ರಶ್ನೆಗಳನ್ನು ನೀಡಿದ್ದೇನೆ ನಾನು, ಹೌದಾ? 4 ಪ್ರಶ್ನೆಗಳನ್ನು ನೀಡಿದ್ದೇನೆ, ಅವು ಕೂಡ ತುಂಬ ಇಂಪಾರ್ಟೆಂಟ್ ಇರ್ತವೆ. ಓಕೆ, ಇವುಗಳನ್ನು ನೋಡ್ಕೊಳ್ಳಿ, ಇವು ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ಭಾಷಾ ಜ್ಞಾನ ಕೂಡ ಈ ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್. ಓಕೆ, ಪರ್ಯಾವರಣ ಬಚಾವ್. ಓಕೆ, ಇದರಲ್ಲಿ ನಿಮಗೆ ಏಕವಾಕ್ಯದಲ್ಲಿ ಉತ್ತರ ಲಿಖಿ 7 ಪ್ರಶ್ನೆಗಳು ಇಂಪಾರ್ಟೆಂಟ್. ಹಾಗೆ 2-3 ವಾಕ್ಯದಲ್ಲಿ 2 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟು, ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಓಕೆ, ಹಾಗೆ ನೆಕ್ಸ್ಟು ಪಾನಿ ರಾಣಿ ಜೀವನ್ ಇವೆಲ್ಲ. ಓಕೆ, ಎಲ್ಲ ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಪಾಲ್ತು ಜಾನುವಾರು. ಓಕೆ, ಈ ರೀತಿಯಲ್ಲಿ ನಿಮಗೆ ಇದು ಮಾಡ್ತದೆ. ನೆಕ್ಸ್ಟು ಭೀಮ್ ಔರ್ ರಾಕ್ಷಸ್, ಹೌದಾ? ಈ ಪಾಠದಲ್ಲಿ ನಿಮಗೆ ಒಟ್ಟು ಟೋಟಲ್ ಆಗಿ 6 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇರ್ತವೆ. ಓಕೆ, ನೆಕ್ಸ್ಟ್ 2-3 ವಾಕ್ಯದಲ್ಲಿ 2 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು. ಓಕೆ, ಇವೆಲ್ಲ ತುಂಬ ಇಂಪಾರ್ಟೆನ್ಸ್ ಇರುವಂತಹ ಒಂದು, ಅದರಲ್ಲಿ ವಿಲೋಮ ಶಬ್ದ ಬರ್ಬೋದು, ಸಮಾನಾರ್ಥಕ ಪದ ಬರ್ಬೋದು. ಕನ್ನಡ ಮೇ ಅನುವಾದ ಲಿಖಿ ಈ ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್ ಇರ್ತದೆ ನೋಡಿ, ಕನ್ನಡದಲ್ಲಿ ಅನುವಾದ, ಹೌದಾ? ಇದು ತುಂಬ ಇಂಪಾರ್ಟೆಂಟ್. ಕನ್ನಡದಲ್ಲಿ ಕೊಟ್ಟು ಅದನ್ನ
ಹಿಂದಿಯಲ್ಲಿ ಅಥವಾ ಹಿಂದಿಯಲ್ಲಿ ಕೊಟ್ಟು ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ಹೇಳ್ತಾರೆ. ಓಕೆ, ನಿಮ್ಮ ಒಂದು ಇದರಲ್ಲಿ ಆಮೇಲೆ ಭಾಷಾಜ್ಞಾನ ಬಗ್ಗೆ ನಿಮಗೆ ಕೇಳುವಂಥ ಒಂದು ಚಾನ್ಸಸ್ ತುಂಬ ಇರ್ತವೆ. ಭಾಷಾಜ್ಞಾನ ಹೌದಾ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲೆಲ್ಲ ಕೊಟ್ಟಿದ್ದೇನೆ, ಅದನ್ನು ಓದ್ಕೊಳ್ಬೇಕು ನೀವು. ಪಾಠ 9 ನೋಡಿ, ನಫೆಕೆ ಚಕ್ಕರ್ ಮೇ ಹೌದಾ. ಇದರಲ್ಲಿ ಈ ಒಂದು ಪಾಠದಲ್ಲಿ ಒಟ್ಟು ಟೋಟಲ್ ಆಗಿ 8 ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಇದು ಒಂದು ವಾಕ್ಯದಲ್ಲಿ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ನೆಕ್ಸ್ಟ್ 2-3 ವಾಕ್ಯ ಮೇ ಉತ್ತರ ಲಿಖಿ. ಇದರಲ್ಲಿ ಕೂಡ ಏನಪ್ಪ ಅಂದರೆ ಟೋಟಲ್ ಆಗಿ 4 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ. 4 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ ಹೌದಾ. 4 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟು. ಆಮೇಲೆ ಜೋಡ್ ಕರ್ ಲಿಖಿ. ಓಕೆ, ಆಮೇಲೆ ಜೋಡ್ ಕರ್ ಲಿಖಿ ಇದೆ ನೋಡಿ. ಇಲ್ಲಿ ಜೋಡ್ ಕರ್ ಲಿಖಿ ತುಂಬ ಇಂಪಾರ್ಟೆಂಟ್ ಕೂಡ ಇದ್ದಾವೆ. ಜೋಡ್ ಕರ್ ಲಿಖಿ, ವಿಲೋಮ ಶಬ್ದ, ಅನ್ಯ ವಚನ ರೂಪ್ ಲಿಖಿ, ಅನ್ಯ ಲಿಂಗ ರೂಪ್ ಲಿಖಿ. ಓಕೆ, ಇವು ಕೂಡ ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಓಕೆ, ನೆಕ್ಸ್ಟು ಕನ್ನಡ ಮೇ ಅನುವಾದ ಕೀಜಿಯೆ ಹೌದಾ. ಅನುವಾದ 9, 10, 11 ಹೌದಾ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇರ್ತವೆ. ಓಕೆ, ಇವೆಲ್ಲ ಸರಿಯಾದ ರೀತಿಯಲ್ಲಿ ನೀವು ಇದು ಮಾಡ್ಕೊಳ್ಬೇಕು. ಭಾಷಾಜ್ಞಾನಕ್ಕೂ ಸಹ ಕೂಡ ಬರುತ್ತೆ. ನೆಕ್ಸ್ಟ್ ಪಾಠ ಚಲನ ಹಮಾರ ಕಾಮ್ ಹೈ. ಚಲನ ಹಮಾರ ಕಾಮ್ ಹೈ ಅಂತ ನಾವು ನೋಡ್ಬೋದು. ಏಕ ವಾಕ್ಯ ಮೇ ಉತ್ತರ ಲಿಖಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಇರ್ತವೆ. ಇಷ್ಟು ಕ್ವಶನ್ಸ್ಗಳು ಈ ಪಾಠದಲ್ಲಿ ಇಂಪಾರ್ಟೆಂಟ್ಸ್ ಇದ್ದಾವೆ. ಯಾವುದು, ಚಲನ ಹಮಾರ ಕಾಮ್ ಹೈ. ಓಕೆ, ಮತ್ತು 2-3 ವಾಕ್ಯದಲ್ಲಿ ಕೂಡ ನಿಮಗೆ ಕೊಟ್ಟಿದ್ದೇನೆ. 2 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇರ್ತವೆ. ಓಕೆ, ನೆಕ್ಸ್ಟು ಈ ರೀತಿಯಲ್ಲಿ ನಾವು ನೋಡ್ಕೊಳ್ಬಹುದು. ಓಕೆ, ಆಮೇಲೆ ಇಲ್ಲಿ ಈ ಪಾಠದಲ್ಲಿ ಇವೆಲ್ಲ ತುಂಬ ಇಂಪಾರ್ಟೆಂಟ್ಸ್ ಇದ್ದಾವೆ. ನೆಕ್ಸ್ಟು ಕೇಲೋ ಖುದು. ಪಾಠ 11ರಲ್ಲಿ ನಿಮಗೆ 2 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ. 3 ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಇರುವಂಥ 3 ಪ್ರಶ್ನೆಗಳು ಇಂಪಾರ್ಟೆಂಟ್ ಕೊಟ್ಟಿದ್ದೇನೆ. ಓಕೆ, ಆಮೇಲೆ 2-3 ವಾಕ್ಯದಲ್ಲಿ ಇಂಪಾರ್ಟೆಂಟ್ಸ್ ಯಾವುದಪ್ಪ ಅಂದರೆ ಟೋಟಲ್ ಆಗಿ ನಿಮಗೆ 3 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಕೊಟ್ಟಿದ್ದೇನೆ, ಹೌದಲ್ವಾ. ಟೋಟಲ್ ಆಗಿ ಆಮೇಲೆ ವಿಲೋಮ ಶಬ್ದ ಲಿಖಿ ಕೂಡ ತುಂಬ ಇಂಪಾರ್ಟೆಂಟ್ ಇರ್ತವೆ. ಓಕೆ, ಆಮೇಲೆ ಇವೆಲ್ಲ ತುಂಬ ಇಂಪಾರ್ಟೆಂಟ್ಸ್ ಇದ್ದಾವೆ. ಸಮನಾರ್ಥಕ ಶಬ್ದ ಲಿಖಿ, ವಿಲೋಮ ಶಬ್ದ ಲಿಖಿ ಹೌದಾ. ನೆಕ್ಸ್ಟ್ ಖಾಲಿ ಜಹ ಲಿಖಿ ಹೌದಾ. ಇವು ಕೂಡ ತುಂಬ ಇಂಪಾರ್ಟೆಂಟ್. ವಾಕ್ಯ ಮೇ ಪ್ರಯೋಗ ಕೀಜಿಯೆ ಹೌದಾ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ, ಕನ್ನಡ ಮೇ ಅನುವಾದ ಕೀಜಿಯೆ ಹೌದಾ. ಕನ್ನಡ ಮೇ ಅನುವಾದ ಕೀಜಿಯೆ ಅಂತ ಇದರಲ್ಲಿ ಕೊಡ್ಬೋದು. ಆಟಗಳಲ್ಲಿ ಅನೇಕ ಪ್ರಕಾರಗಳಿವೆ. ಇದೊಂದು ಬರ್ಬೋದು. ಜೀವನದಲ್ಲಿ ಆಟಗಳಿಗೆ ಮಹತ್ವಪೂರ್ಣವಾದ ಸ್ಥಾನವಿದೆ. ಈ ರೀತಿಯಲ್ಲಿ ನಿಮಗೆ ಈ ಪಾಠದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆ, ನೆಕ್ಸ್ಟ್ ಪತಂಗ ಉಡಾನ. ಓಕೆ, ಇದರೆಲ್ಲ ಇದು ಮಾಡ್ತಾರೆ. ಓಕೆ, ನೆಕ್ಸ್ಟು ಸಡಕ್ ಕಿ ರಕ್ಷಾ ಓಕೆ, ಈ ಪಾಠ 12ರಲ್ಲಿ ತುಂಬ ಇಂಪಾರ್ಟೆಂಟ್ಸ್ ಇರುವಂತಹ ಒಂದು ಕ್ವಶನ್ಸ್ಗಳು. ಒಂದೇ ವಾಕ್ಯದಲ್ಲಿ ಉತ್ತರಿಸುವುದು 6 ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇದ್ದಾವೆ. ನೋಡ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ. ನೆಕ್ಸ್ಟು 2-3 ವಾಕ್ಯದಲ್ಲಿ ಏನಪ್ಪ ಅಂದರೆ ಒಟ್ಟು ಟೋಟಲ್ ಆಗಿ ಇಲ್ಲಿ 6 ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ಸ್ ಇದ್ದಾವೆ. 6 ಕ್ವಶನ್ಸ್ಗಳು 2-3 ವಾಕ್ಯದಲ್ಲಿ. ಓಕೆ, ನೆಕ್ಸ್ಟು ಇಲ್ಲಿ ರಿಕ್ತ ಸ್ಥಾನ ಬರಿಯೇ, ಅನ್ಯ ವಚನ ರೂಪ ಲಿಖಿ ಅಂತ ಇದೆಲ್ಲ ನಾವು ಕೊಡಲಾಗಿದೆ. ಇವೆಲ್ಲ ನಾವು ಸರಿಯಾದ ರೀತಿಯಲ್ಲಿ ನಾವು ಮಾಡ್ಕೊಳ್ಬೇಕಾಗತ್ತೆ, ಹೌದಾ. ಓಕೆ, ಇಲ್ಲಿ 5, 6 ಇವೆಲ್ಲ. ಓಕೆ, ನೆಕ್ಸ್ಟು ಇವೆಲ್ಲ ತುಂಬ ಇಂಪಾರ್ಟೆಂಟ್ಸ್ ಇದರಲ್ಲಿ ಬರುವಂಥದ್ದು. ಅಂಕೋಂಕೋ ಹಿಂದಿ ಶಬ್ದ ಮೇ ಲಿಖಿ ಅಂತ ಬರುತ್ತೆ ಪಾಠ ಮೇ. ಓಕೆ, ಇವೆಲ್ಲ ಬರ್ತವೆ. ಪಾಠ 13ರಲ್ಲಿ ಸಾತಿ ಹಾತ್ ಬಣ್ಣ ಹೌದಾ. ಒಂದೇ ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 4, 5, 7 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಓಕೆ, ಸಾತಿ ಹಾತ್ ಬಡಾನ, ಇಲ್ಲಿ 7 ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ಸ್ ಇದ್ದಾವೆ. ಓಕೆ, ಒಂದು ವಾಕ್ಯದಲ್ಲಿ. ಇಲ್ಲಿ 2 ವಾಕ್ಯದಲ್ಲಿ 2 ನಿಮ್ಮ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ಸ್ ಇದ್ದಾವೆ. ಓಕೆ, ಇನ್ ಪಂಕ್ತಿಯೋ ಕೋ ಪೂರಾ ಕೀಜಿಯೆ. 1, 2, 3, 4, 5 ಈ 5 ತುಂಬ ಇಂಪಾರ್ಟೆಂಟ್ಸ್ ಇದ್ದಾವೆ. ಓಕೆ, ಇವೆಲ್ಲ ತುಂಬ ಇಂಪಾರ್ಟೆಂಟ್ಸ್ ಇರುವಂಥ ಒಂದು ಪ್ರಶ್ನೆಗಳು ಈ ಪಾಠದಲ್ಲಿ ಬರ್ತವೆ. ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ. ಓಕೆ,
ನೆಕ್ಸ್ಟ್ ಪಾಠ 14ರಲ್ಲಿ ಒಂದು ವಾಕ್ಯದಲ್ಲಿ ಒಟ್ಟು ಟೋಟಲ್ 5 ಪ್ರಶ್ನೆಗಳು ಇಂಪಾರ್ಟೆಂಟ್ಸ್ ಇದ್ದಾವೆ. ಈ ಪ್ರಶ್ನೆಗಳನ್ನು ಓದ್ಕೊಳ್ಳಿ. ಆ ಪ್ರಶ್ನೆಗಳು ಇಲ್ಲೊಂದಿದೆ. ಓಕೆ, ನೆಕ್ಸ್ಟ್ 2-3 ವಾಕ್ಯದಲ್ಲಿ ಉತ್ತರಿಸಿಯಲ್ಲಿ 6 ಪ್ರಶ್ನೆಗಳು ಇಂಪಾರ್ಟೆನ್ಸ್ ಕೊಟ್ಟಿದ್ದೇನೆ ಇಲ್ಲಿ. ಹೌದಾ, ಇಷ್ಟು ಓದ್ಕೊಂಡ್ರೆ ಸಾಕಿದ್ರಲ್ಲೇ ನಿಮಗೆ ಎಲ್ಲ ರೀತಿಯಲ್ಲಿ ಬರ್ತವೆ. ಓಕೆ, ನೆಕ್ಸ್ಟು ರಿಕ್ತ ಸ್ಥಾನೋ ಕಿ ಪೂರ್ತಿ ಕೀಜಿಯೆ ಅಂತ ಇದರಲ್ಲಿ ಬರ್ತವೆ. ಇಲ್ಲಿ 4 ಕೊಟ್ಟಿದ್ದೇನೆ, 5 ಇದ್ದಾವೆ. ನೆಕ್ಸ್ಟು ಜೋಡ್ ಕರ್ ಲಿಖಿಯೆ ವಿಲೋಮ್ ಶಬ್ದ, ಇವೆಲ್ಲ ಮೇನ್ ಇಂಪಾರ್ಟೆಂಟ್ಸ್ ಈ ಪಾಠದಲ್ಲಿ ಇದ್ದಾವೆ. ಓಕೆ, ನೆಕ್ಸ್ಟ್ ಇಲ್ಲಿ ಕ್ಯಾಲ್ಕುಲೇಟ್ರ್, ಅದನ್ನು ಇಂಗ್ಲೀಷಲ್ಲಿ ಇದ್ದಿದ್ದನ್ನು ಹಿಂದಿಯಲ್ಲಿ ಬರೆಯುವಂಥ ಒಂದು ಕಲೆ ನಿಮಗೆ ಗೊತ್ತಾಗಬೇಕು. ಮತ್ತು ಅನುವಾದ ಮಾಡಬೇಕು, ಕನ್ನಡದಲ್ಲಿ ಇದ್ದಿದ್ದನ್ನು ಹಿಂದಿಯಲ್ಲಿ ಮಾಡುವಂಥದ್ದು ಇಲ್ಲಿ ಕೂಡ ಈ ಪಾಠದಲ್ಲಿ ಬರ್ತವೆ. ಸೂರ್ಯನಿಂದ ಪಡೆಯುವ ಶಕ್ತಿಯೇ ಸೌರಶಕ್ತಿ, ಅದನ್ನು ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು, ಅಥವಾ ಹಿಂದಿಯಲ್ಲಿ ಕೊಟ್ಟಿದ್ದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡುವಂಥ ಕ್ವೆಶನ್ಸ್ಗಳು ಬರ್ತವೆ. ಓಕೆ, ವರ್ಗ पहली में बिजली से चलने वाली कुछ चीज़ों के नाम है, उन्हें चुन कर लिखी. ಇವೆಲ್ಲ ನಮಗೆ ಮೇನ್ ಇಂಪಾರ್ಟೆಂಟ್ ಇರ್ತವೆ. ಓಕೆ, ನೆಕ್ಸ್ಟ್ ನೋಡಿ ಪಾಠ 15. ಓಕೆ, ವಿರಂಗನ ಕ್ಷೇತ್ರಂ. ಓಕೆ, ಇಲ್ಲಿ ಏಕ ವಾಕ್ಯ में उत्तर लिखी. ಹೌದಾ, ಇಲ್ಲಿ 1 3 4 5 6 ಒಟ್ಟು 6 ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆನ್ಸ್ ಇರುವಂಥ ಒಂದು ಕ್ವಶನ್ಸ್ಗಳಿವು. ಓಕೆ, ಆಮೇಲೆ 6 ಪ್ರಶ್ನೆಗಳು ಆಮೇಲೆ 2-3 ವಾಕ್ಯ में उत्तर लिखी. 3 ಪ್ರಶ್ನೆಗಳು ಅಂದರೆ 6 ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದೇನೆ. 2-3 ವಾಕ್ಯದಲ್ಲಿ ತುಂಬ ಇಂಪಾರ್ಟೆನ್ಸ್ ಇರುವಂಥ ಪ್ರಶ್ನೆಗಳು ಇದ್ದಾವೆ. ಓಕೆ, ನೆಕ್ಸ್ಟ್ ಶಬ್ದೋ ಕೋ ವಿಲೋಮ್ ಶಬ್ದ ಪಾಠ ಮೇ ಓಕೆ, ಇವು ಕೂಡ ತುಂಬ ಇಂಪಾರ್ಟೆನ್ಸ್ ಇದ್ದಾವೆ. ಇಲ್ಲಿ ಕನ್ನಡ ಮೇ ಅನುವಾದ ಕೀಜಿಯೆ. ಹೌದಾ, ಇವು ಕೂಡ ತುಂಬ ಇಂಪಾರ್ಟೆನ್ಸ್ ಇದ್ದಾವೆ ಇಲ್ಲಿ ಕನ್ನಡದಲ್ಲಿ. ಹೌದಾ, ನೆಕ್ಸ್ಟ್ ಪಾಠ 16ರಲ್ಲಿ ಇಂಪಾರ್ಟೆನ್ಸ್ ಒಂದು ವಾಕ್ಯದಲ್ಲಿ ಇರುವಂತಹ ಇಂಪಾರ್ಟೆನ್ಸ್ 7 ಇದ್ದಾವೆ. ಇಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಿವು. 7 ಪ್ರಶ್ನೆಗಳು ತುಂಬ ಇಂಪಾರ್ಟೆನ್ಸ್ ಇದ್ದಾವೆ. ನೆಕ್ಸ್ಟ್ 2-3 ವಾಕ್ಯದಲ್ಲಿ 4 ಪ್ರಶ್ನೆಗಳು ತುಂಬ ಇಂಪಾರ್ಟೆನ್ಸ್ ಇದ್ದಾವೆ. 4 ಪ್ರಶ್ನೆಗಳು ತುಂಬ ಇಂಪಾರ್ಟೆನ್ಸ್. ಓಕೆ, ಇವೆಲ್ಲ ತುಂಬ ಇಂಪಾರ್ಟೆನ್ಸ್ ಇರುವಂಥ ಒಂದು ಪ್ರಶ್ನೆಗಳು. ಓಕೆ, ನೆಕ್ಸ್ಟ್ ಪಾಠ ಲಾಸ್ಟ್ ರಹೀಮ್ ಕೆ ದ್ರೋಹೆ. ಇದರಲ್ಲೂ ಕೂಡ 1 ಅಂಕದಲ್ಲಿರುವಂಥ 4 ಪ್ರಶ್ನೆಗಳು ಇಂಪಾರ್ಟೆನ್ಸು, ಹಾಗೆ 2-3ದಲ್ಲಿ ಇವು ಕೂಡ ಇಂಪಾರ್ಟೆನ್ಸ್ ಇದ್ದಾವೆ. ಓಕೆ, ಈ ರೀತಿಯಲ್ಲಿ ಮೇನ್ ಇಂಪಾರ್ಟೆಂಟ್ ನಿಮಗೆ ಪ್ರಶ್ನೆಗಳು ಇದ್ದಾವೆ. ನಿಮ್ಮ ಎಲ್ಲ ಪಠ್ಯಪುಸ್ತಕ ಪತ್ರಲೇಖನ ಕೂಡ ಕೊಟ್ಟಿದೆ ನೋಡಿ. ಪತ್ರಲೇಖನ ನಿಮ್ಮ ಪರೀಕ್ಷೆಯಲ್ಲಿ ಬರುವಂಥ ಪತ್ರಲೇಖನ ಇದೆ. ಓಕೆ, ಇಷ್ಟೆಲ್ಲ ಮೇನ್ ಇಂಪಾರ್ಟೆಂಟ್ ಪತ್ರಲೇಖನ ಇದೆ. ಆಮೇಲೆ ನಿಬಂಧ ಕೂಡ ಕೊಟ್ಟಿದ್ದೇನೆ. ಓಕೆ, ನಿಬಂಧ ಕೂಡ ಇದ್ದಾವೆ, ಅದನ್ನು ಸರಿಯಾಗಿ ಇದು ಮಾಡಿಕೊಳ್ಳಿ. ಓಕೆ, ನಿಬಂಧ. ಓಕೆ ಫ್ರೆಂಡ್ಸ್, ಹಾಗೆ ಎಲ್ಲ ಮಾಡೆಲ್ ಕ್ವಶನ್ಸ್ಗಳು ಬರ್ತವೆ. ಎಲ್ಲ ರೀತಿಯ ನೋಟ್ಸ್, ಎಲ್ಲ ರೀತಿಯ ಮಾಡೆಲ್ ಕ್ವಶನ್ಸ್, ಹಾಗೆ ಎಕ್ಸ್ಪ್ಲೇನ್ ಮಾಡಿದಂಥ ಪಾಠಗಳು ಕೂಡ ನಾನು ಬಿಟ್ಟಿದ್ದೇನೆ ನನ್ನ ವಿಡಿಯೋದಲ್ಲಿ. ಟೀಚರ್ ಆರ್ ಕೆ ಕನ್ನಡ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಲ್ಲಿ ಎಲ್ಲ ಒಂದು ವಿಡಿಯೋಸ್ಗಳು ಬಂದು ನಿಮಗೆ ತಲುಪುತ್ತೆ. ಹಾಗಾಗಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.